ದಕ್ಷಿಣ ಭಾರತದ ಕುಂಭಮೇಳ ಅಂತಲೇ ಕರೆಸ್ಕೊಳ್ತಾ ಇರುವ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೋತ್ಸವ ಪ್ರತಿ ಒಂದು ವಿಚಾರದಲ್ಲೂ ಕೂಡ ವಿಭಿನ್ನ ಅಂತಲೇ ಹೇಳ್ಬೋದು. ಇಂದು ಏನು ಸಂಜೆ 5:30ಕ್ಕೆ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೋತ್ಸವ ನಡೆಯುತ್ತೆ. ಮಹಾರಥೋತ್ಸವ ಎಳೆಯುವ ರಥಬೀದಿಯಲ್ಲಿ ಒಂದು ಇಲ್ಲಿ ಗವಿಸಿದ್ದೇಶ್ವರ ಕಾಲೇಜಿನ ವಿದ್ಯಾರ್ಥಿಗಳು ಒಂದು ರಂಗೋಲಿಯನ್ನು ಬಿಡಿಸಿದ್ದಾರೆ. ಸುಮಾರು ಒಂದು 300 ಮೀಟರ್ ಇರ್ತಕ್ಕಂಥ ಈ ರಂಗೋಲಿಗಳು ನಿಜಕ್ಕೂ ಎಲ್ಲರನ್ನ ಆಕರ್ಷಣೆ ಮಾಡ್ತಾ ಇದ್ದಾವೆ ಅಂತಲೇ ಹೇಳ್ಬೋದು. ನಾವು ಮೊದಲನೇದಾಗಿ ನೋಡ್ಬೋದು, ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೋತ್ಸವಕ್ಕೆ ಹಾರ್ದಿಕ ಸ್ವಾಗತ ಅಂತ ಎಲ್ಲ ಭಕ್ತರನ್ನ ಹೃದಯ ತುಂಬಿ ಸ್ವಾಗತ ಮಾಡ್ತಾ ಇದೆ ರಂಗೋಲಿಯ ಮೂಲಕ. ಅದರ ಜೊತೆಗೆ ಇಲ್ಲಿಂದ ಸುಮಾರು 300 ಮೀಟರ್ವರೆಗೂ ಕೂಡ ವಿದ್ಯಾರ್ಥಿಗಳು ರಂಗೋಲಿಯನ್ನು ಬಿಡಿಸಿದ್ದಾರೆ. ಪ್ರತಿಯೊಂದು ರಂಗೋಲಿಗಳು ಕೂಡ ಒಂದೊಂದು ವಿಷಯವನ್ನು, ಒಂದೊಂದು ಥೀಮನ್ನು ಇಟ್ಕೊಂಡು ರಂಗೋಲಿಯನ್ನು ಬಿಡಿಸಿದ್ದಾರೆ. ಪ್ರಮುಖವಾಗಿ ಎರಡನೇ ಒಂದು ರಂಗೋಲಿಯನ್ನು ನಾವು ನೋಡ್ಬೋದು. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೋತ್ಸವದ ಈ ವರ್ಷದ ಒಂದು ಪರಿಕಲ್ಪನೆ ಅಂದರೆ ಜನಜಾಗೃತಿಯ ಜಾಥಾ ಇದು. ಸಕಲ ಚೇತನ ಅಂತ ವಿಕಲಚೇತನರಿಗೆ, ವಿಶೇಷ ಚೇತನರಿಗೆ ಕೃತಕ ಕೈಕಾಲುಗಳನ್ನು ಜೋಡಣೆ ಮಾಡುವ ಮೂಲಕ ಅವರನ್ನು ಸಕಲ ಚೇತನರನ್ನಾಗಿ ಮಾಡುವ ಒಂದು ಜಾಗೃತಿ ಜಾಥಾವನ್ನು ಈ ಬಾರಿ ಒಂದು ಕೊಪ್ಪಳದ ಗವಿಮಠ ಆಯೋಜಿಸಿದೆ. ಆ ಬಗ್ಗೆ ಒಂದು ಮಾಹಿತಿಯನ್ನು, ಜನಜಾಗೃತಿಯನ್ನು ಮೂಡಿಸೋದಕ್ಕೆ ಈ ಒಂದು ರಂಗೋಲಿಯನ್ನು ಇಲ್ಲಿನ ವಿದ್ಯಾರ್ಥಿಗಳು ಬಿಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಜೊತೆಗೆ ನಾವು ನೆಕ್ಸ್ಟ್ ಬರೋದಾದರೆ ಒಂದು ನನಗನ್ಸುತ್ತೆ ಇಲ್ಲಿ ಒಂದು ಗೋವಿನ ಒಂದು ರಂಗೋಲಿಯನ್ನು ಬಿಡಿಸಿದ್ದಾರೆ. ನಿಜಕ್ಕೂ ಕೂಡ ನಮ್ಮ ಇಡೀ ಕೃಷಿಗೆ ಪ್ರಮುಖವಾದ ಒಂದು ಪ್ರಾಣಿ ಅಂತಲೇ ಹೇಳ್ಬೋದು. ಇಲ್ಲದೇ ಇದ್ದರೆ ಭಾರತದ ಕೃಷಿನೇ ಇಲ್ಲ ಅಂತಲೇ ಹೇಳ್ಬೋದು. ಈ ಒಂದು ಪರಿಕಲ್ಪನೆಯಲ್ಲಿ ಗೋನ ರಂಗೋಲಿಯನ್ನು ಕೂಡ ಇಲ್ಲಿನ ವಿದ್ಯಾರ್ಥಿಗಳು ಬಿಡಿಸಿದ್ದಾರೆ. ಜೊತೆಗೆ ಇಲ್ಲಿ ನೋಡ್ಬೋದು, ಈ ಒಂದು ರಂಗೋಲಿಯನ್ನು ನೋಡೋದಂದರೆ ಒಂದು ಮರ ಎಷ್ಟು ಪ್ರಮುಖವಾದ ಒಂದು ಪ್ರಮುಖ ವಿಷಯ ಅಂತ ಅನ್ನೋದನ್ನು ಬಿಂಬಿಸೋದಕ್ಕೆ, ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಒಂದು ನೇಚರ್ ಮತ್ತು ತುಳಸಿ ಮರವನ್ನು ಈ ರಂಗೋಲಿಯಲ್ಲಿ ಕಾಣ್ಬೋದು. ನಮ್ಮ ಸಂಪ್ರದಾಯ ಮನೆ ಮುಂದೆ ಯಾವಾಗಲೂ ಕೂಡ ತುಳಸಿ ಒಂದು ಗಿಡ ಇದ್ನಂತಂದರೆ ಸಾಕಷ್ಟು ಒಂದು ವಿಚಾರಗಳು ಕೂಡ ಒಂದು ತುಳಸಿ ಗಿಡದಲ್ಲಿ ಮತ್ತು ಮರದಲ್ಲಿ ಅಡಗಿದೆ. ಈ ಎಲ್ಲ ವಿಚಾರಗಳನ್ನು ಈ ಒಂದು ರಂಗೋಲಿಗಳು ಬಿಡಿಸಿ ಹೇಳ್ತಾ ಇದೆ ಅಂತಲೇ ಹೇಳ್ಬೋದು. ಸುಮಾರು ಇಲ್ಲಿಂದ ಒಂದು 300 ಮೀಟರ್ವರೆಗೂ ಕೂಡ ಸುಮಾರು ಒಂದು 100 ಜನ ವಿದ್ಯಾರ್ಥಿನಿಯರು ಸೇರಿ ಈ ಒಂದು ರಂಗೋಲಿಯನ್ನು ಬಿಡಿಸಿದ್ದಾರೆ. ಪ್ರತಿಯೊಂದು ರಂಗೋಲಿಗಳು ಕೂಡ ಒಂದೊಂದು ಪರಿಕಲ್ಪನೆಯನ್ನು ಮತ್ತು ಒಂದೊಂದು ವಿಚಾರವನ್ನು ಇಲ್ಲಿಗೆ ಬರ್ತಕ್ಕಂಥ ಭಕ್ತರಿಗೆ ತಿಳಿ ಹೇಳ್ತಾ ಇದೆ ಅಂತಲೇ ಹೇಳ್ಬೋದು. ಶರಣಬಸವ ಹುಲಿಯೇದರ್, ಕ್ಯಾಮ್ರಾಮನ್ ಮಹೇಶ್ ಜೊತೆ ಶರಣಬಸವ ಹುಲಿಯೇದರ್, ವಿಶ್ವವಾಣಿ ಟಿವಿ, ಕೊಪ್ಪಳ.